ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ದೀಪಕ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಹೊಸ ಒಂದು ವಿಷಯ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಅದೇನಪ್ಪ ಅಂದರೆ, ನೋಡಿ, ಯೂಟ್ಯೂಬ್ ಅವರು ಹೊಸ ರೂಲ್ಸ್ನ ತಂದಿದ್ದಾರೆ. ಅದೇನಪ್ಪ ಅಂದರೆ, ಜುಲೈ 15, 2025ಇಂದ ಯಾರೆಲ್ಲ ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ತೊಗೊಂಡಿದ್ದೀರಾ ಹಾಗೂ ದುಡ್ಡು ಮಾಡ್ತಾಯಿದ್ದೀರಾ, ತುಂಬ ಜನದ ಐಡಿನ ಡಿಸೇಬಲ್ ಮಾಡಿದ್ದಾರೆ. ಅದಕ್ಕೆ ಕಾರಣ ಏನಂತ ಗೊತ್ತಾಗಬೇಕಾ? ಈ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಹಾಗೆ ಒಂದೇ ಒಂದು ಲೈಕ್ ಕೊಡಿ. ಸ್ಟಾರ್ಟ್ ಮಾಡ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ, ತುಂಬ ಜನ ಕುಕ್ಕಿಂಗ್ ಮಾಡ್ತಾಯಿದ್ದೀರಾ, ಗೇಮಿಂಗ್ ಮಾಡ್ತಾಯಿದ್ದೀರಾ ಹಾಗೂ ವ್ಲಾಗಿಂಗ್ ವಿಡಿಯೋ ಮತ್ತು ನ್ಯೂಸ್ ಚಾನಲ್ ವೀಡಿಯೋಗಳನ್ನ ಮಾಡ್ತಾಯಿದ್ದೀರಾ. ಸೊ ಸದ್ಯಕ್ಕೆ ಇಷ್ಟು 4 ಜನದ ಮಾತ್ರ ಹೇಳ್ತೀನಿ. ಮುಂದಿನ ದಿನಗಳಲ್ಲಿ ಮತ್ತೆ ಹೆಚ್ಚಾಗಿ ವೀಡಿಯೋ ಮಾಡ್ತೀನಿ. ಓಕೆ, ಸದ್ಯಕ್ಕೆ 4 ಜನದ ಹೇಳ್ತೀನಿ. ಯಾರ್ದಂದರೆ ಕುಕ್ಕಿಂಗ್ ಅವ್ರದ್ದು, ಗೇಮಿಂಗ್ ಅವ್ರದ್ದು, ವ್ಲಾಗಿಂಗ್ ಅವ್ರದ್ದು, ನ್ಯೂಸ್ ಚಾನಲ್ ಅವ್ರದ್ದು ಹೇಳ್ತೀನಿ. ಇದರಲ್ಲಿ ಯಾರ್ಯಾರ್ದು ಮಾನಿಟೈಸೇಷನ್ನು ಡಿಸೇಬಲ್ ಆಗಿದೆ, ಯಾಕಾಗಿದೆ ಅನ್ನೋದನ್ನು ಪ್ರತಿಯೊಂದು ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಸ್ನೇಹಿತರೆ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಸ್ಕಿಪ್ ಮಾಡಬೇಡಿ. ಓಕೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕೊನೆಗೆ ಲಾಸ್ಟಿಗೆ ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಓಕೆ, ಶುರು ಮಾಡೋಣ. ಎಲ್ಲರೂ ತುಂಬ ಭಯ ಬಿದ್ದಿದ್ದಾರೆ. ಏನಪ್ಪ ಇದು ಹೊಸ ರೂಲ್ಸು, ಯಾಕೆ ಡಿಸೇಬಲ್ ಮಾಡ್ತಾಯಿದ್ದಾರೆ ನಮ್ಮ ಚಾನಲ್ಗಳನ್ನ? ಇಷ್ಟು ದಿನ ಮಾಡಿದ್ದು ವೇಸ್ಟ್ ಆಯಿತಾ? ಏನು ಮಾಡೋದು? ಮತ್ತೆ ಹೊಸದಾಗಿಂದ ವೀಡಿಯೋಸ್ ಮಾಡಬೇಕು, ಹೊಸದಾಗಿಂದ ಮಾನಿಟೈಸೇಷನ್ ತೊಗೋಬೇಕು, ಹೊಸದಾಗಿಂದ ಅರ್ನಿಂಗ್ ಶುರು ಮಾಡಬೇಕು. ಮಾಡಿದ ವೀಡಿಯೋಸ್ ಎಲ್ಲ ಹೋಯಿತು, ವಾಚ್ ಅವರ್ ಹೋಯಿತು, ಸಬ್ಸ್ಕ್ರೈಬರ್ಸ್ ಹೋಯಿತು, ಎಲ್ಲ ಹೋಯಿತು ಅಂತ ಎಲ್ಲರೂ ಗಾಬರಿ ಆಗಿದ್ದಾರೆ. ದಯವಿಟ್ಟು ಯಾರೂ ಗಾಬರಿ ಆಗಿಬೇಡಿ. ಗಾಬರಿ ಆಗುವಂಥದ್ದು ಏನೂ ಇಲ್ಲ, ಏನೂ ಆಗಲ್ಲ, ತಲೆ ಕೆಡಿಸ್ಕೊಬೇಡಿ. ಓಕೆ, ಸದ್ಯಕ್ಕೆ ಈ ವಿಡಿಯೋನ ನೋಡಿ. ಕುಕ್ಕಿಂಗ್ ಚಾನಲ್ ಯಾರು ಮಾಡ್ತಿದ್ದೀರಾ ಅವರಿಗೆ ಫಸ್ಟ್ ಮಾಹಿತಿ ತಿಳ್ಕೊಳ್ಳಿ. ಅದು ಏನಪ್ಪ ಅಂದರೆ, ಸೊ ಕುಕ್ಕಿಂಗ್ ಮಾಡೋದ್ರಲ್ಲಿ 2 ಥರ ವಿಡಿಯೋ ಇದೆ. ಒಂದು ಡೈರೆಕ್ಟಾಗಿ ರೆಸಿಪಿನ ತೋರಿಸ್ತಾರೆ, ಅದರಲ್ಲಿ ಅವ್ರದ್ದೇ ಒಂದು ವಾಯ್ಸ್ ಕೊಡ್ತಾರೆ. ನೆಕ್ಸ್ಟು ಎರಡನೇವ್ರು ಬಂದುಬಿಟ್ಟು ಸ್ಟ್ರೈಟಾಗಿ ಬಂದು ನಮಸ್ತೆ, ನನ್ನ ಹೆಸರು ಸೋ ಆ್ಯಂಡ್ ಸೋ ಅಂತ ಹೇಳ್ತಾರೆ. ನಾನಿವತ್ತೊಂದು ಪುಳಿಯೋಗರೆ ವೀಡಿಯೋ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ. ಸೊ ನೆಕ್ಸ್ಟು ಆ ವಿಡಿಯೋಗಳನ್ನ ತೋರಿಸ್ತಾರೆ. ಏನೇನು ರೆಸಿಪಿ ಮಾಡ್ತಿದ್ದೀವಿ, ಒಗ್ಗರಣೆ ಏನು ಹಾಕ್ತಾಯಿದ್ದೀವಿ, ಏನೇನು ಅದಕ್ಕೆ ಪದಾರ್ಥಗಳು ಹಾಕ್ತಿದ್ದೀವಿ ಅಂತ ನೆಕ್ಸ್ಟ್ ಒಂದು ವೀಡಿಯೋ ತೋರಿಸ್ತಾರೆ. ಇದು ಎರಡು ಟೈಪ್ ಆದಂಥ ಕುಕ್ಕಿಂಗ್ ಮಾಡೋರು. ಇದರಲ್ಲಿ ಯಾರ್ಯಾರಿಗೆ ಪ್ರಾಬ್ಲಮ್ ಇಲ್ಲ ಅಂದರೆ, ನಿಮ್ಮ ಓನ್ ವಾಯ್ಸ್ ಇರಬಾರ್ದು. ಓಕೆನಾ? ಇದರಲ್ಲಿ ನಿಮ್ಮ ಓನ್ ವಾಯ್ಸ್ ಇದ್ದರೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಕುಕ್ಕಿಂಗ್ ಮಾಡ್ತೀರಲ್ವ, ಅವಾಗ ನೀವು ಕುಕ್ಕಿಂಗ್ ಮಾಡುವಾಗ ನಿಮ್ಮ ರೆಸಿಪಿನ ಹೀಗೆ ಒಂದು ವೀಡಿಯೋ ಮಾಡಿ ತೋರಿಸ್ತಾ ಇರ್ತೀರ. ವೀಡಿಯೋ ಮಾಡುವಾಗ ನಿಮ್ಮದು ಓನ್ ವಾಯ್ಸ್ ಇರಬೇಕು. ನಿಮ್ಮದು ಓನ್ ವಾಯ್ಸ್ ಇತ್ತು ಅಂದರೆ ಯಾವುದೇ ರೀತಿ ಯೂಟ್ಯೂಬ್ಗೆ ಮಾನಿಟೈಸೇಷನ್ಗೆ ಪ್ರಾಬ್ಲಮ್ ಇಲ್ಲ, ಯಾವುದೇ ಕಾರಣಕ್ಕೂ ಡಿಸೇಬಲ್ ಮಾಡಲ್ಲ. ಸೊ ಯಾರಿಗೆ ಇದು ಪ್ರಾಬ್ಲಮ್ ಆಗುತ್ತಂತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡೋರಿಗೆ ಇದು ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಕುಕ್ಕಿಂಗ್ ಮಾಡುವಾಗ ಈ ರೆಸಿಪಿನ ತೋರಿಸ್ತಾ ಈ ವಾಯ್ಸ್ ಇದನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಯೂಸ್ ಮಾಡಿ ಮಾಡ್ತಾರಲ್ಲ, ಅಂಥವ್ರಿಗೆ ಮಾತ್ರ ಯೂಟ್ಯೂಬರು ಈ ಡಿಸೇಬಲ್ ಆಪ್ಷನ್ ಕೊಟ್ಟಿರೋದು. ಡಿಸೇಬಲ್ ಮಾಡಿ ಹಾಕಿದ್ದಾರೆ ಆಲ್ರೆಡಿ, ಅದ್ರ ಬಗ್ಗೆ ಬೇರೆ ಡೌಟೇ ಇಲ್ಲ. ಡಿಸೇಬಲ್ ಮಾಡಿ ಹಾಕಿದರೆ, ಸೊ ಯಾವುದೇ ಕಾರಣಕ್ಕೂ ನಿಮ್ಮ ಓನ್ ವಾಯ್ಸ್ ಇರಬೇಕು ಮತ್ತು ನಿಮ್ಮ ಫೇಸನ್ನು ಸ್ವಲ್ಪ ತೋರಿಸ್ಬೇಕು, ಆವಾಗಲೇ ನಿಮಗೆ ಡಿಸೇಬಲ್ ಆಪ್ಷನ್ ಬರಲ್ಲ. ಓಕೆ, ಮೂರನೇದು, ವಾಯ್ಸ್ ಓನ್ ಮಾಡೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಇರೋಲ್ಲ. ಓಕೆನಾ? ಸೊ ಹೆದರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಹಾಗಂತ ಹೆದರ್ಕೊಂಡು ಈಗ ನಂದೇನಾದ್ರು ಡಿಲೀಟ್ ಮಾಡ್ತಾರಪ್ಪ, ನಾನು ಯೂಟ್ಯೂಬ್ನೇ ಡಿಲೀಟ್ ಮಾಡ್ತಾರೆ, ಡಿಸೇಬಲ್ ಮಾಡ್ತಾರೆ ಅಂತ ಯಾವುದೇ ರೀತಿ ಟೆನ್ಷನಲ್ಲಿ ಈಗ ಆಲ್ರೆಡಿ ಇರೋ ವೀಡಿಯೋನ ನೀವು ಡಿಲೀಟ್ ಮಾಡೋಕ್ಕೆ ಹೋಗ್ಬೇಡಿ. ಡಿಲೀಟ್ ಮಾಡೋಕ್ಕೆ ಹೋದರೆ ಮತ್ತೆ ನಿಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಕಮ್ಮಿ ಆಗ್ತಾರೆ, ಆಮೇಲೆ ವಾಚ್ ಅವರ್ಸ್ ಎಲ್ಲ ಕಡಿಮೆ ಆಗ್ತಾರೆ. ಅದರಿಂದ ಭಯ ಬೀಳುವಂಥದ್ದಿಲ್ಲ. ಸೊ ಕುಕ್ಕಿಂಗ್ ಮಾಡೋರಿಗೆ ನಾನು ಹೇಳೋ ಸಜೆಷನ್ ಏನಪ್ಪ ಅಂದರೆ, ನೀವು ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಒಂದು 10ರಿಂದ ಒಂದು 15 ಸೆಕೆಂಡ್ ಮುಂಚೆ ನಿಮ್ಮ ಫೇಸ್ನ ಹಿಂಗೆ ತೋರಿಸ್ಬಿಟ್ಟು ನೀಟಾಗಿ, ಹಾಯ್ ಎಲ್ರಿಗೂ ನಮಸ್ತೆ, ನನ್ನ ಹೆಸರು ಸೋ ಆ್ಯಂಡ್ ಸೋ, ನಾನಿವತ್ತೊಂದು ಚಿತ್ರಾನ್ನ ನಿಮಗೆ ಮಾಡೋದು ಹೆಂಗಂತ ಹೇಳ್ಕೊಡ್ತಾ ಇದ್ದೀನಿ ಅಂತ ಸ್ಟಾರ್ಟ್ ಮಾಡಿ, ನೆಕ್ಸ್ಟ್ ನಿಮ್ಮ ರೆಸಿಪಿನ ಮುಂದೆ ಪ್ರದರ್ಶನ ಮಾಡಿ. ಯಾವುದೇ ಕಾರಣಕ್ಕೂ ಭಯ ಬೀಳಬೇಡಿ. ಬಿರಿಯಾನಿ ತಿಂದು ಚೆನ್ನಾಗಿ ನಿದ್ದೆ ಮಾಡಿ. ಓಕೆನಾ? ರೆಸಿಪಿ ಮಾಡೋರು ಯಾವುದೇ ಕಾರಣಕ್ಕೂ ಭಯ ಬೀಳಬೇಡಿ. ಅಪ್ಪಿತಪ್ಪಿ ನೀವೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿದ್ರೆ ಖಂಡಿತ ನಿಮ್ಮ ಅಕೌಂಟು ಡಿಸೇಬಲ್ ಆಗೇ ಆಗುತ್ತೆ. ಓಕೆನಾ? ಫೇಸ್ನ ತೋರಿಸಿ ಆದಷ್ಟು ವೀಡಿಯೋ ಮಾಡೋದನ್ನ ಟ್ರೈ ಮಾಡಿ. ಇದು ಕುಕ್ಕಿಂಗ್ ಡಿಪಾರ್ಟ್ಮೆಂಟ್. ಈಗ ಸೆಕೆಂಡ್ ಯಾವುದಂದರೆ ಗೇಮಿಂಗ್. ಈ ಗೇಮಿಂಗ್ ಮಾಡೋರು ಏನು ಮಾಡ್ತಾರೆ ಅಂದರೆ, ಗೇಮಿಂಗ್ ವೀಡಿಯೋನ ಹಾಕಿದಾಗ ಕೆಳಗಡೆ ಒಂದು ಮ್ಯೂಸಿಕ್ ಅಂದರೆ ನಾನ್ ಕಾಪಿರೈಟ್ಸ್ ಮ್ಯೂಸಿಕ್ ಹಾಕ್ತೀರಾ. ನಿಮ್ಮ ಪ್ರಕಾರ ಏನು, ಗೇಮ್ ನಾನು ಸ್ಕ್ರೀನ್ ಸೇವರ್ ಮಾಡಿ ಆನ್ ಮಾಡಿದೆ, ಓನ್ ವೀಡಿಯೋ ಮಾಡಿದ್ದೀನಿ, ಕೆಳಗಡೆ ನಾನ್ ಕಾಪಿರೈಟ್ಸ್ ಮ್ಯೂಸಿಕ್ ಹಾಕ್ತೀನಿ. ಯೂಟ್ಯೂಬ್ ಅವ್ರು ಏನು ಮಾಡ್ತಾರೆ, ಅದೆಲ್ಲ ಆವಾಗಿತ್ತು, ಈಗ ನಡೆಯಲ್ಲ. ಜುಲೈ 15ಇಂದ ನಡೆಯಲ್ಲ. ಬ್ರದರ್ಸ್ ಕೇಳಿಸ್ಕೊಳ್ಳಿ. ಯಾಕಂದರೆ ರೂಲ್ಸ್ ಹೆಂಗಿದೆ ಅಂದರೆ, ನೀವು ಗೇಮಿಂಗ್ ಹಾಕೋದು ಓಕೆ, ಸ್ಕ್ರೀನ್ ಸೇವರ್ ಮಾಡಿ ಅದೇನೋ ಮಾಡಿ ವೀಡಿಯೋ ಮಾಡಿ ಯೂಟ್ಯೂಬಲ್ಲಿ ಹಾಕ್ತೀರಾ, ಅದು ಓಕೆ. ನಾನ್ ಕಾಪಿರೈಟ್ಸ್ ಮ್ಯೂಸಿಕ್ಕು ಹಾಕ್ತೀರಾ, ಅದು ಓಕೆ. ನೆಕ್ಸ್ಟು ಥರ್ಡ್ ಆಪ್ಷನ್ ಏನು, ನಿಮ್ಮ ಫೇಸ್ ರಿಯಾಕ್ಷನ್ ಕೆಳಗಡೆ ಇರಬೇಕು. ಓಕೆನಾ? ಪ್ರತಿಯೊಂದು ವೀಡಿಯೋದಲ್ಲೂ ನಿಮ್ಮ ಫೇಸ್ ರಿಯಾಕ್ಷನ್ ಚಿಕ್ಕದಾಗಿ
ಒಂಚೂರು ನಂಗೆ ನಿಮ್ಮ ಫೇಸ್ ಕಾಣಿಸೋ ಥರ ಒಂದು ಆ್ಯನಿಮೇಷನ್ ಥರ ಏನೋ ಒಂದು ಮಾಡಿ ನೀವಲ್ಲಿ ಹಾಕಬೇಕು. ಮತ್ತು ಮಧ್ಯದಲ್ಲಿ ನಿಮ್ಮ ವಾಯ್ಸ್ ಬರ್ತಾ ಇರಬೇಕು. ಗೇಮ್ ಆಡೋವಾಗ ನಿಮ್ಮದೇ ಓನ್ ವಾಯ್ಸ್ ಎಲ್ಲ ಇರಬೇಕು ಕಂಪಲ್ಸರಿ. ಹೀಗಿದ್ದಾಗ ಮಾತ್ರ ನಿಮ್ಮ ಚಾನಲ್ನ ನೀವು ಉಳಿಸ್ಕೊಳ್ಳೋಕೆ ಸಾಧ್ಯ. ಇಲ್ಲಾಂದರೆ ಯೂಟ್ಯೂಬರ್ ಕಿತ್ತು ಬಿಸಾಕಿ ಡಿಸೇಬಲ್ ಮಾಡಾಕ್ತಾರೆ. ಓಕೆನಾ. ಸೊ ಗೇಮಿಂಗ್ ಅವ್ರಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಬಾರ್ದು, ಅರ್ಥ ಆಯ್ತಲ್ಲ. ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಅವ್ರು ಯೂಸ್ ಮಾಡಬಾರ್ದು. ಇವರಿಗೂ ಸೇಮ್ ರಿಪೀಟ್ ಆಗುತ್ತೆ. ಮತ್ತು ನೆಕ್ಸ್ಟ್ ನ್ಯೂಸ್ ಅವ್ರಿಗೆ ಬಂದರೆ ನ್ಯೂಸ್ ಅವ್ರದ್ದು ಸೇಮ್ ಪ್ರೊಸೀಜರ್ ಅಪ್ಲೈ ಆಗುತ್ತೆ. ಏನಂದರೆ ನ್ಯೂಸ್ ಅವರು ಎಕ್ಸಾಂಪಲ್ ಯಾವುದೋ ಒಂದು ಹೀರೋ ಜಸ್ಟ್ ಒಂದು ಹೀರೋ ಒಂದು ಎಂಟ್ರಿ ಸೀನ್ ಕೊಡ್ತಾ ಇದ್ದಾನೆ, ಒಂದು ಲೆಗ್ ಶಾಟ್ ಇದೆ ಅಥವಾ ಒಂದು ಕುದುರೆ ಓಡಿ ಬರ್ತಾ ಇದ್ದಾನೆ ಅಂದರೆ ಅದನ್ನು ನೀವು ಯೂಸ್ ಮಾಡುವಂಥದ್ದಂಗಿಲ್ಲ. ನೀವು ನ್ಯೂಸ್ ಅವರು ಯೂಸ್ ಮಾಡುವಂಥ ಇಲ್ಲ. ಯಾಕಂದರೆ ಇದನ್ನು ಲಕ್ಷಾಂತರ ಜನ ಯೂಸ್ ಮಾಡಿರ್ತಾರೆ ಈ ವಿಡಿಯೋನ. ಸೊ ಎಲ್ಲರಿಗೂ ರಿಪೀಟ್ ಆದಾಗ ಇದು ನಿಮಗೆ ಕಾಪಿರೈಟ್ಸ್ ಕ್ಲೈಮ್ ಆಗುತ್ತೆ ಮತ್ತು ನಿಮಗೆ ಯೂಟ್ಯೂಬ್ ಚಾನಲ್ ಡಿಸೇಬಲ್ ಆಗುವಂಥ ಚಾನ್ಸ್ ಇರುತ್ತೆ. ಸೊ ಆದಷ್ಟು ಈ ನ್ಯೂಸ್ ಚಾನಲ್ನವರು ಈ ಸಿನಿಮಾಗಳದ್ದು ವಿಡಿಯೋ ಅದು ಇದೆಲ್ಲ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಸೊ ನಿಮಗೂ ಇದು ತುಂಬ ಪ್ರಾಬ್ಲಮ್ ಬರುತ್ತೆ. ಹಾಗೆ ನ್ಯೂಸ್ ಅವರಿಗೆ ಮೇಯ್ನಾಗಿ ಹೇಳಬೇಕಂದ್ರೆ ನ್ಯೂಸ್ ಚಾನಲ್ ಇರೋರಿಗೆ ನ್ಯೂಸ್ ಬರುವಾಗ ಆ್ಯಂಕರಿಂಗ್ ಕ್ಲಿಪ್ ಕೆಳಗಡೆ ಇರಬೇಕು. ನಿಮ್ಮ ನ್ಯೂಸ್ ಏನು ಮೇಲ್ಗಡೆ ಹೆಡ್ಲೈನ್ ಬರ್ತಿದೆ ಅಲ್ಲಿ ಕೆಳಗಡೆ ನಿಮ್ಮ ಆ್ಯಂಕರಿಂಗ್ ಕ್ಲಿಪ್ ಇರಬೇಕು. ನೀವು ಮಾತಾಡುವಂಥದ್ದು ಕ್ಲಿಪ್ಪು ಕೆಳಗಡೆ ಪ್ಲೇ ಆಗ್ತಾ ಇರಬೇಕು. ಮತ್ತು ನಿಮ್ಮದೇ ಓನ್ ವಾಯ್ಸ್ ಇರಬೇಕು ಕಂಪಲ್ಸರಿ. ಯಾರ್ಯಾರು ನ್ಯೂಸ್ ಚಾನಲ್ ಇಟ್ಕೊಂಡಿದ್ದೀರಾ ಅವರೆಲ್ಲರದ್ದು ಓನ್ ವಾಯ್ಸ್ ಇರಬೇಕು. ನೆಕ್ಸ್ಟು ಇವರಿಗೂ ಸೇಮ ಅಪ್ಲಿಕೇಬಲ್ ಆಗುತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಯೂಸ್ ಮಾಡುವಾಗಿಲ್ಲ. ನ್ಯೂಸ್ ಚಾನಲ್ನವರು ಕೂಡ ಯಾವುದೇ ಕಾರಣಕ್ಕೂ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಯೂಸ್ ಮಾಡೋ ಹಾಗಿಲ್ಲ. ಸೊ ಹೇಳಿದ್ನಲ್ಲ ಸ್ನೇಹಿತರೆ, ಇದು ಜಸ್ಟು ಕುಕ್ಕಿಂಗು, ಗೇಮು, ವ್ಲಾಗಿಂಗು, ನ್ಯೂಸ್ ಮಾಡೋರ ಬಗ್ಗೆ ನಾನು ಮಾಹಿತಿ ಕೊಟ್ಟಿರೋದು. ಸ್ನೇಹಿತರೆ ಇವತ್ತು ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ. ದಯವಿಟ್ಟು ಯಾರೇ ಯೂಟ್ಯೂಬ್ ಹೊಸಬ್ರು ಇರ್ಬೋದು ಅಥವಾ ಆಲ್ರೆಡಿ ಇದರಲ್ಲಿ ಪಳಗಿರುವಂಥವ್ರು ಇರ್ಬೋದು, ದಯವಿಟ್ಟು ನನ್ನ ಒಂದು ಮಾತನ್ನು ಕೇಳಿ, ನನ್ನ ಸಜೆಷನ್ ಕೇಳಿ. ಯಾವುದೇ ವಿಡಿಯೋ ಮಾಡೋದಾದರೂ ಯಾವ ವೀಡಿಯೋನೂ ಜಾಯಿಂಟ್ ಮಾಡೋಕ್ಕೆ ಹೋಗಬೇಡಿ, ಯಾವ ವೀಡಿಯೋಸ್ನೂ ಹಾಕೋಕ್ಕೆ ಹೋಗಬೇಡಿ ಮಧ್ಯದಲ್ಲಿ. ಮತ್ತು ಮ್ಯೂಸಿಕ್ನ ಹಾಕೋಕ್ಕೆ ಹೋಗಬೇಡಿ. ನಾನ್ ಕಾಪಿರೈಟ್ಸ್ ಮ್ಯೂಸಿಕ್ನೇ ಹಾಕಿ ಆದಷ್ಟು ಅವಾಯ್ಡ್ ಮಾಡಿ. ಮತ್ತು ನಿಮ್ಮ ಫೇಸ್ನ ತೋರ್ಸೋಕ್ಕೆ ಆದಷ್ಟು ಟ್ರೈ ಮಾಡಿ. ಶೈ ಆಗಬೇಡಿ, ಹೆಸಿಟೇಟ್ ಆಗಬೇಡಿ. ಮತ್ತು ಪ್ರತಿಯೊಂದಕ್ಕೂ ನಿಮ್ಮದೇ ಓನ್ ವಾಯ್ಸ್ ಇರಲಿ. ನಿಮ್ಮದೇ ವಾಯ್ಸ್ ಕೊಡೋದು ಆಮೇಲೆ ಮತ್ತೆ ಇನ್ನೊಬ್ಬರು ಅದರಲ್ಲೇನೋ ಸೆಟ್ಟಿಂಗ್ಸ್ ಬರುತ್ತೆ. ಹೊಸ ಒಂದು ಆಪ್ಷನ್ ಬಂದಿದೆ, ಯಾರ್ದೋ ವಾಯ್ಸ್ ಕೊಡೋದು ಒಂಥರ ವಯಸ್ಸಾದವ್ರ ಥರ, ಇಲ್ಲಾಂದರೆ ಮೇಕೆಗಳದ್ದು, ಕುರಿಗಳದ್ದು ಈ ಥರ ವಾಯ್ಸ್ ಕೊಡೋದು, ಕಾಮಿಡಿ ವಾಯ್ಸ್ ಕೊಡೋದು, ಇವೆಲ್ಲ ಕೊಟ್ಟರೆ ನಿಮಗೆ ಕಾಪಿರೈಟ್ಸ್ ಕ್ಲೈಮ್ 100% ಬರುತ್ತೆ. ನಿಮ್ಮ ಚಾನಲ್ ಡಿಸೇಬಲ್ ಆಗುತ್ತೆ, ಮಾನಿಟೈಸೇಷನ್ ಬ್ಲಾಕ್ ಆಗುತ್ತೆ, ಅರ್ನಿಂಗ್ಸ್ ಲಾಸ್ ಆಗುತ್ತೆ, ನಿಮಗೆ ಲಾಸು. ಮತ್ತು ಹೊಸ ಚಾನಲ್ ಮಾಡಬೇಕಾಗುತ್ತೆ. ದಯವಿಟ್ಟು ನಾನು ಹೇಳೋದನ್ನು ಕೇಳಿ. ಇವತ್ತು ಯಾವುದೇ ಏನೇ ಮಾಡೋದಿದ್ದರೂ ದಯವಿಟ್ಟು ನಿಮ್ಮದೇ ಓನ್ ವಾಯ್ಸ್ ಇರಲಿ ಮತ್ತು ನಿಮ್ಮ ಫೇಸ್ ಶೋ ಆಗ್ತಾ ಇರಲಿ. ಓಕೆನಾ. ಸೊ ಈ ವಿಡಿಯೋ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಅನ್ಕೋತೀನಿ. ಸೊ ನಾನು ಹೇಳಿದ್ದನ್ನು ಫಾಲೋ ಮಾಡ್ತೀನಿ ಅಂದ್ಕೊಂಡಿದ್ದೀನಿ. ಮತ್ತೊಂದು ಸರಿ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಒಂದು ಸಬ್ಸ್ಕ್ರೈಬ್ ಕೊಡಿ. ಇನ್ನೂ ಬೇರೆ ಬೇರೆ ವೀಡಿಯೋಸ್ ಆದಷ್ಟು ಬೇಗ ಕಳಿಸ್ಕೊಡ್ತೀನಿ.